ನಮಸ್ಕಾರ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪುರಾಣ ಪ್ರಸಿದ್ಧ ದೇವಾಲಯಗಳು ಯಥೇಚ್ಛವಾಗಿದೆ. ಇಲ್ಲಿ ಗಂಗರು ಆಳಿದಂಥ ಒಂದು ಜಿಲ್ಲೆ ಕೋಲಾರ ಜಿಲ್ಲೆ. ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಇತಿಹಾಸ ಇದೆ. ದೇವಾಲಯಗಳು ತಮ್ಮದೇ ಆದಂಥ ಒಂದು ಶಕ್ತಿ ಸ್ವರೂಪಿಣಿಯಾಗಿರ್ತಾರೆ. ಈಗ ನಾನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿಯ ಕೋಟೆ ತಿಮ್ಮನಾಯಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು 200 ಅಂದರೆ 2 ತಲೆಮಾರುಗಳಷ್ಟು ಪುರಾತನ ಪ್ರಸಿದ್ಧವಾದಂಥ ಒಂದು ದೇವಾಲಯ ಇದೆ. ಈ ದೇವಾಲಯ ಇವತ್ತು ಅನಾದಿ ಕಾಲದಿಂದ ಪೂಜಾ ಕೈಂಕರ್ಯಗಳು ಕೈಗೊಳ್ತಾ ಬಂದಿದ್ದರು. ಈಗ ಅದು ಇವತ್ತು ಪ್ರತಿಷ್ಠಾಪನೆ ಆಗಿದೆ. ಈ ಒಂದು ದೇವಾಲಯದೊಳಗೆ ಹೋಗ್ತಾ ಇದ್ದೇನೆ ನೋಡಿ. ಇವತ್ತು ಇದು ಪೂಜಾ ಕೈಂಕರ್ಯಗಳಿಂದ ಪ್ರತಿಷ್ಠಾಪನೆ ಆಗಿರುವಂಥ ಒಂದು ದೇವಾಲಯ. ಈಗ ನಾನು ದೇವಾಲಯದ ಒಳಗೆ ಹೋಗ್ತಾ ಇದ್ದೀನಿ. ಇದು ಅನಾದಿ ಕಾಲದ ಒಂದು ದೇವಾಲಯ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿಯ ಕೋಟೆ ತಿಮ್ಮನಾಯಕನಹಳ್ಳಿ ಗ್ರಾಮದ ರೇಣುಕಾ ಯಲ್ಲಮ್ಮ ದೇವಾಲಯ. ಇದು ಅನಾದಿ ಕಾಲದಿಂದಲೂ ಇಲ್ಲಿ ಈ ದೇವಾಲಯಕ್ಕೆ ಒಂದು ಇತಿಹಾಸ ಇದೆ. ಅಂದರೆ ಭಕ್ತರು ಏನು ತಮ್ಮ ಇಷ್ಟಾರ್ಥಗಳನ್ನು ಏನು ಬೇಡ್ಕೊಳ್ತಾರೋ ಅದು ಸಿದ್ಧಿಯಾಗಿದೆ ಅಂತ. ಈ ಒಂದು ದೇವಾಲಯ ಕೂಡ ಅಷ್ಟೇ ಇವತ್ತು ಈ ಮಟ್ಟದಲ್ಲಿ ಇದು ಒಂದು ಅಭಿವೃದ್ಧಿ ಆಗೋದಕ್ಕೆ ಆ ದೇವಿ ಶಕ್ತಿಯ ಕಾರಣ ಅಂತ ಇಲ್ಲಿ ಒಂದಷ್ಟು ಮಾಹಿತಿ ಹೇಳಿದರು. ಈಗ ನಾನು ದೇವಾಲಯದ ಆವರಣದೊಳಗೆ ಹೋಗ್ತಾ ಇದ್ದೀನಿ. ಅನಾದಿ ಕಾಲದ ದೇವಾಲಯ ಇವತ್ತು ಪ್ರತಿಷ್ಠಾಪನೆಗೊಂಡಿದೆ. ಅಂದರೆ ಇಲ್ಲಿ ಈ ದೇವಾಲಯ ಇಷ್ಟು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಈ ದೇವಿಯ ಒಂದು ಅನುಗ್ರಹ, ಜೊತೆಗೆ ದಾನಿಗಳ ಸಹಕಾರ ಅಂತ ಈ ದೇವಾಲಯದ ಧರ್ಮದರ್ಶಿಗಳಾದಂಥ ಮಂಜುನಾಥ್ರವರು ನಮಗೊಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಆವಾಗಲೇ ಈ ದೇವಾಲಯವು ಮಂಜುನಾಥ್ರವರ ಕುಟುಂಬ ಅನಾದಿ ಕಾಲದಿಂದಲೂ ನಡ್ಸ್ಕೊಂಡು ಬರ್ತಾ ಇರೋದು. ಅಂದರೆ 2 ತಲೆಮಾರುಗಳು. ಅಂದರೆ ಇವರು ಚಿಕ್ಕ ಮಕ್ಕಳಿದ್ದಾಗಿಂದ ಈ ದೇವಾಲಯಕ್ಕೆ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ ಅಂತ ಗಮನಿಸ್ಬೋದು. ಈಗ ದೇವಾಲಯದ ಇದು ಒಂದು ಪೂರ್ಣ ಆವರಣ. ಅಂದರೆ ಈ ದೇವಾಲಯ ಆರಂಭದಲ್ಲಿ ಯಾವ ರೀತಿ ಒಂದು ಕಾಮಗಾರಿಗಳು ಶರವೇಗದಲ್ಲಿ ಸಾಗಿದೆ ಅಂದರೆ ಇದಕ್ಕೆ ದಾನಿಗಳ ಸಹಕಾರದಿಂದ ಇವತ್ತು ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ದೇವಾಲಯ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣೋದಕ್ಕೆ ದಾನಿಗಳ ಸಹಕಾರ ಅಗತ್ಯ. ಜೊತೆಗೆ ವೈಯಕ್ತಿಕವಾಗಿ ಭಕ್ತಾದಿಗಳು ಯಾರು ಬೇಕಾದರೂ ಒಂದು ಸಹಾಯ ಮಾಡ್ಬೋದು ಅಂತ ಮಂಜುನಾಥ್ರವರು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡಿದ್ದಾಗ ಆಯ್ತು ಸ್ವಾಮಿಗಳು. ಆ ಕಡೆ ಸಪ್ಲಮ್ಮ ದೇವಸ್ಥಾನ ಆಯಿತು, ಹೊರಗೆ ವರ್ಷ ಯಾವುದಾಗಿಲ್ಲ. ಎಲ್ಲ 3 ತಿಂಗಳ 4 ತಿಂಗಳಿಗೆ ಕಟ್ಟಿಬಿಟ್ರಿ. ಯಾವುದು ವರ್ಷದ ಇಪ್ಪತ್ತಿ ಇರಲಿಲ್ಲ. ಈ ಕಡೆ ಸಪ್ಲಮ್ಮ ದೇವಸ್ಥಾನ ಮಾಡಿದ್ದೀವಿ. ಅಂದರೆ ಈ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತಂತೆ. ಜೊತೆಗೆ ಅಮಾಸೆ ಹುಣ್ಣಿಮೆಗಳಲ್ಲಿ ವಿಶೇಷವಾದಂಥ ಒಂದು ಪೂಜೆ ನಡೀತದೆ. ಈ ಒಂದು ಪೂಜೆಗೆ ಟೇಕಲ್ ಭಾಗ ಅಲ್ಲ, ಕೋಲಾರ ಜಿಲ್ಲೆಯಿಂದಲೂ ಸಹ ಸಾಕಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಕೋಟಿ ಬ್ರಹ್ಮಾಂಡ ನಾಯಕೇನ ಸರ್ವೇ ದೇವತಾಭ್ಯೋ ನಮಃ. ಅಂದರೆ ಭಕ್ತಾದಿಗಳು ನೀವು ಸಹ ಇಲ್ಲಿ ತಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ರೆ ಅದು ಟೇಕಲ್ನ ಕೋಟೆ ತಿಮ್ಮನಾಯಕನಹಳ್ಳಿ ಗ್ರಾಮದ ಯಲ್ಲಮ್ಮ ದೇವಾಲಯಕ್ಕೆ ಬಂದರೆ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ಮಂಜುನಾಥ್ ಅವರ ಒಂದು ವಿಶ್ವಾಸದ ನುಡಿಗಳು. ಇದು ಜಮೀನು ಅಂದರೆ ನಮ್ಮದೇ ಜಾಗ, ಸ್ವಂತ ಜಾಗ. ನಾವು ಗ್ರಾಮದ್ದು ಒಟ್ಟು ನಾವು ಸ್ವಂತ ಜಮೀನಲ್ಲಿ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಆವಾಗ ಚಿಕ್ಕ ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಹಂಗೆ ನಮಗೆ ಅನ್ಕೊಂಡು ಒಂದು ದಿವ್ಸಕ್ಕೆ ನಾವು ನೆನೆಸ್ಕೊಂಡು ಒಳ್ಳೇದಾಗಿದೆ. ಹಾಗಾಗಿ ನಮಗೆ ನಮ್ಮ ಅಣ್ಣಂದು, ನಮ್ಮ ಕುಟುಂಬದ ಎಲ್ಲ ನಮ್ಮ ಒಂದು ಮನೆ ಊರವ್ರದ್ದು ಅಂದರೆ ಸ್ವಲ್ಪ ಚೆನ್ನಾಗಿ ಕಟ್ಟಬೇಕಂತ ಇದು ಮಾಡಿದ್ವಿ. ಅದು ಈ ಕಾಲಕ್ಕೆ ನಮ್ಮ ಫ್ರೆಂಡ್ಸ್ ಅಂದರೆ ನಮ್ಮ ಬೆಂಗಳೂರು ಫ್ರೆಂಡ್ಸ್ ಆಗಲಿ ಎಲ್ಲರೂ ನನ್ನ ದಾನಿಗಳು ಎಲ್ಲರೂ ಸಪೋರ್ಟ್ ಮಾಡಿ ಸಾಥ್ ಕೊಟ್ಟು ಈ ಥರ ಪೂಜೆ ಮಾಡೋಕ್ಕೆ ಒಂದು ಅನುಕೂಲ ಸಿಕ್ತು.
ಎಲ್ಲ ಯಶಸ್ವಿ ಆಗಿದೆ. ತುಂಬ ಖುಷಿ ಆಗಿದೆ ನಮಗೆ. ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇಲ್ಲ ಮುಂದಿನ ದಿನಗಳಲ್ಲಿ ದೇವಿ ಅನುಗ್ರಹ ಇನ್ನೂ ಹೆಚ್ಚಾದಾಗ ದೊಡ್ಡದಾಗಿ ಮಾಡಿ ಛತ್ರ ಗಿತ್ರ ತಾಯಿ ಮಾಡಿ ದಾರಿ ಕೊಟ್ರೆ ಮಾಡ್ಬೋದು. ತಾಯಿ ಧೈರ್ಯ ಕೊಡಬೇಕು. ಇವಾಗ ಎಷ್ಟು ಕೊಟ್ಟಿದೆ ಅಷ್ಟು ಮಾಡಿದ್ದೀವಿ. ತಾಯಿ ಎಷ್ಟು ಶಕ್ತಿ ಕೊಟ್ಟಿದೆ ಅದು ಮಾಡಿದ್ದೀವಿ. ಅಂದ್ರೆ ನಿಮ್ಮ ಶಕ್ತಿ ಮೀರಿ ಮಾರಿಡಿದ್ರ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕಂದ್ರೆ ದೇವಿ ನಿಮ್ಗೆ ಅನುಗ್ರಹ. ಆ ತಾಯಿ ಇನ್ನ ಏನಾದರೂ ದೊಡ್ಡವ್ರ ಕೈ ಜೋಡಿಸಿ ಎಲ್ಲರೂ ಇನ್ನ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಮುಂದೆ ಬಂದು ಮಾಡಿದ್ರೆ ಇನ್ನ ದೊಡ್ಡದಾಗಿ ಮಾಡ್ತೀವಿ ಅಂತ ತಾಯಿಗೆ ಪ್ರಯತ್ನ ಪಡ್ಬೋದು. ಅಂದ್ರೆ ಇದರಲ್ಲಿ ಬರೀ ದಾನಿಗಳ ನೆರವು ಅಷ್ಟೇ, ಹೌದೌದು. ರಾಜಕಾರಣಿಗಳ ನೆರವು ರಾಜಕಾರಣಿಗಳದ್ದು ಯಾರ್ದು ಇಲ್ಲ, ದಾನಿಗಳದೇ ಈ ದೇವಸ್ಥಾನ ಎಲ್ಲ ಸ್ವಂತವಾಗಿ ಹಾಕೊಂಡು ಸ್ವಂತವಾಗಿ. ಹೌದು, ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ಸಹಾಯ ಮಾಡ್ಬೋದು. ಯಾರು ದಾನಿಗಳು ಅಲ್ಲ ಯಾರ ಭಕ್ತಾದಿಗಳು ವೈಯಕ್ತಿಕವಾಗಿ ಸಹಾಯ ಮಾಡ್ಬೋದು. ಮಾತ್ರ ಮಾಡಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾ ಪೇಪರ್ ಆಗೋತೀಯ ಸ್ವಾಮಿಗೆ ನಮಸ್ಕಾರ ಮಾಡ್ತಾ ಎಲ್ಲರೂ ಸೇರಿ ಈ ಪೂಜೆಗೆ ಎಲ್ಲರೂ ನಮಗೆ ತುಂಬ ಸಾಥ್ ಕೊಟ್ಟು ಒಳ್ಳೇದಾಗಲಿ ಅಂತ ಇದು ಮಾಡಿದ್ವಿ. ಮಂಜು ಸ್ವಾಮಿಗೆ ನಮಸ್ಕಾರ ಮಾಡ್ತಾ ಪೇಪರ್ ಆಗೋತೀಯ ಒಳ್ಳೆ ಇದಾಗ್ತದೆ ನಿಮಗೆ. ಹೇಳಿ ಸರ್. ನಾನು ಇರೋದು ಈಗ ವರ್ತೂರಲ್ಲಿ. ನಮ್ಮ ಸ್ವಂತ ಊರು ಬಂದು ಇಲ್ಲೇ ಪಕ್ಕದಲ್ಲಿ ದಿನ್ನೇರಿ ಆರೋಹಳ್ಳಿ. ಮತ್ತು ಈಗ ಪ್ರೆಸೆಂಟಾಗಿ ನಾವು ವರ್ತೂರಲ್ಲಿ ವಾಸವಾಗಿದ್ದೇವೆ. ನಮ್ಮ ಅಣ್ಣನ ಮುಖಾಂತರ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಂಡಿದ್ದೇವೆ. ನಿನ್ನೆಯಿಂದ ದಿನ ಸಂಕಲ್ಪ ಪೂರ್ವಕವಾಗಿರುವಂಥ ಈ ರೇಣುಕಾ ಯಲ್ಲಮ್ಮ ದೇವಿಯ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ಈ ಗ್ರಾಮಸ್ಥರ ಅನುಕೂಲ ಮಾಡಿಕೊಟ್ಟು ನಮಗೆ ತುಂಬ ಅನುಕೂಲವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೇವೆ. ತುಂಬ ಚೆನ್ನಾಗಿದೆ. ಆ ತಾಯಿ ಭಗವತಿ ರೇಣುಕಾ ಯಲ್ಲಮ್ಮ ಎಲ್ಲರಿಗೂ ಸಹ ಆಯು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಸದಾ ಆಯಮ್ಮ ಎಲ್ಲರನ್ನು ಕಾಪಾಡಲಿ ಅಂತ ಈ ಸಮಯದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಮತ್ತೊಮ್ಮೆ ನಮ್ಮ ಗ್ರಾಮಸ್ಥರಿಗೂ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೂ ಎಲ್ಲ ದಾನಿಗಳಿಗೂ ನಾನು ಕೈ ಮುಗಿದು ಕೇಳ್ತೀನಿ. ತುಂಬ ಸಹಾಯ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ. ಇದು ಕೋಟೆ ತಿಮ್ಮನಾಯಕನಹಳ್ಳಿ. ಇಲ್ಲಿ ಸುಮಾರು ಈ ಯಲ್ಲಮ್ಮ ದೇವಿ ಅನ್ನೋ ದೇವಸ್ಥಾನವನ್ನು ಒಂದು 2 ತರಂತದಿಂದ ಇಲ್ಲಿ ನಡೀತಾ ಇದೆ. ಇವತ್ತು ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಎಲ್ಲರದ್ದು ಅನ್ನದಾನ, ಒಳ್ಳೊಳ್ಳೆ ದಾನಿಗಳೆಲ್ಲ ಬಂದು ಇಲ್ಲಿ ಒಳ್ಳೊಳ್ಳೆ ದಾನ ಧರ್ಮ ಮಾಡಿ ಅವರೆಲ್ಲ ಏನು ಬೇಕೋ ಎಲ್ಲ ಸಹಕಾರ ಕೊಟ್ಟು ಎಲ್ರಿಗೂ ಇಲ್ಲಿ ಪ್ರಾಣದಾನ ಉದ್ಧಾರ ಮಾಡಿದ್ದಾರೆ. ಯಲ್ಲಮ್ಮ ದೇವಿಯನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಮಂಜುನಾಥ ಅವರು. ದೇವಾಲಯದ ಒಂದು ಇತಿಹಾಸ ಇರುತ್ತಲ್ಲ, ಏನಿದೆ ದೇವಾಲಯದ ಇತಿಹಾಸ? ಇದು ಅವರು ಮನೆ ದೇವರು ಅಂತ ಹೇಳ್ಬಿಟ್ಟು ಯಲ್ಲಮ್ಮ ದೇವಿ ಮನೆ ದೇವರು. ಇದು ಸುಮಾರು ಒಂದು 2 ತರಂತದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಅವರು. ಇವತ್ತು ಆ ತಾಯಿಗೆ ಒಂದು ನೆಲ ಪೂಜೆ ಮಾಡ್ತಾ ಇದ್ರು. ಒಂದು ದೇವಸ್ಥಾನ ಕಟ್ಟಿ ಒಂದೆಲ್ಲ ದಾನಿಗಳೆಲ್ಲನೂ ಒಂದಿಷ್ಟು ಮಾತ್ರ ಜೀವನೋದ್ಧಾರ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಈ ದೇವಾಲಯ ಮೊದಲು ಅನಾದಿ ಕಾಲದಲ್ಲಿ ಶಿಥಿಲಗೊಂಡಿತ್ತ, ಈಗ ಅದನ್ನ ದೇವಾಲಯ ಇರಲಿಲ್ಲ. ಆ ಕಾಲದಲ್ಲಿ 2 ಕಲ್ಲನ್ನಿಟ್ಟು ಅವರು ಮನೆ ದೇವರು ಅಂತೇಳಿ ಪೂಜೆ ಮಾಡ್ತಿದ್ರು. ಆ ಕಲ್ಲಿಂದನೇ ಅವರಿಗೆ ದೇವರು ಒಳ್ಳೇದು ಮಾಡಿ ಎಲ್ಲ ಜನಕ್ಕೆ ಒಳ್ಳೇದು ಮಾಡಿ ಇವತ್ತು ತಾಯಿ ವಿಗ್ರಹ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಇಂಥ ಧಾನ್ಯಗಳೆಲ್ಲ ಸೇರಿ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಪಾಪ ಅವರು. ನಮ್ಮ ಬೆಂಗಳೂರು ಯಜಮಾನರು ಗೌಡರು ಒಳ್ಳೊಳ್ಳೆ ಧಾನ್ಯಗಳು ಒಳ್ಳೊಳ್ಳೆ ಸಹಾಯ ಕೇಳಿದಕ್ಕೆ ಯಾರೂ ಇಲ್ಲ ಅಂತೇಳಿಲ್ಲ. ಅವ್ರ ಕೈಲಾದಷ್ಟು ಅಂದ್ರೆ ದೇವಿ ಕೃಪೆಯಿಂದ ಸಾಕಾರವಾಗಿ ನಡೆದಿದೆ. ಯಾವುದೇ ಅಡ್ಡಿ ಆತಂಕ ನೀವು ಯಾವುದೇ ದಾನಿಗೆ ಕೇಳಿದ್ರೆ ಇಲ್ಲ ಅಂದಿಲ್ಲ. ಇಲ್ಲ ಅಂದಿಲ್ಲ, ಕೇಳಿದವರು ತಾಯಿ ಮಹಿಮೆ. ಇದು ವಿಶೇಷ ಪೂಜೆಗಳು ಯಾವತ್ತು ನಡೀತದೆ? ಮಂಗಳವಾರ ಶುಕ್ರವಾರ. ಅಲ್ಲ, ಕೆಲವೊಂದು ಕಡೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆ ಮಾಮೂಲಿ ಇರುತ್ತೆ. ವಾರಕ್ಕೊಂದ್ಸರಿ ಮಂಗಳವಾರ ಶುಕ್ರವಾರ ನಡೆಯುತ್ತೆ. ವಿಶೇಷ ಪೂಜೆ ಅಮಾವಾಸ್ಯೆಗೆ. ಅಮಾವಾಸ್ಯೆ ಅಲ್ಲಿ ಭಕ್ತರು ಏನು ಅನ್ಕೊಂತಾರೆ ಅದು ಈಡೇರುತ್ತೆ. ಈಡೇರುತ್ತೆ. ತಾಯಿ ದೇವಿ ಅನುಗ್ರಹದಿಂದ ಅಲ್ಲಾಗುತ್ತೆ. ತುಂಬ ಜನಕ್ಕೆ ಒಳ್ಳೇದಾಗಿದೆ. ಹೇಳಿ ಹೇಳಿ ಅಣ್ಣ. ಹೇಳಿ ಏನಾಗಿದೆ ಹೇಳ್ರಿ. ಒಳ್ಳೇದಾಗಿದೆ. ನಾವು ಬಂದಾಗಿಂದ ನಮಗೆ ನಾವು ಏನು ನೆನೆಸ್ಕೊಂಡಿದೀವೋ ಎಲ್ಲ ಒಳ್ಳೇದಾಗಿದೆ ಅಷ್ಟೇ. ಅದನ್ನ ನಾವು ಇಂಥ ಒಪ್ಪಂದ ಕೊಟ್ಟಿದ್ದೀರಿ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡ್ರೆ ಅದಾಗಿದೆ, ಈಡೇರಿದೆ. ಆ ದೇವಿ ನಮ್ಗೆ ಯಾರಿಗೂ ಮೋಸ ಇಲ್ಲ. ಎಲ್ಲ ಚೆನ್ನಾಗಿದೆ. ಅವ್ರು ಏನು ಕೇಳ್ಕೊಂಡಿದ್ರು ಎಲ್ಲ ನೆರವೇರಿದೆ. ಕೆಲವರು ಬೋರ್ವೆಲ್ ಹಾಕ್ಬೇಕಾದಾಗ ಗಂಗಾಮನ್ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ. ಇಲ್ಲಿ ಆ ಥರ ಪವಾಡಗಳು ಏನಾದ್ರು ಆಗಿದೆ. ಅವರವರು ಇಚ್ಛಾನುಸಾರಿ ಅವ್ರ ಭಕ್ತಿಯಿಂದ ಬೇಡ್ಕೊಂಡ್ರೆ ಆಗಿದೆ. ಹೂವು ಕೊಟ್ಟಿದ್ದೆ ಅವ್ರಿಗೆ ಪ್ರಸಾದ ಅಂತ ಹೇಳಿ ಅವರು ಮನಸ್ಸಲ್ಲಿ ನಿಲ್ಸ್ಕೊಂಡಿದ್ದು ನಡೀತಾರೆ.